ಕೇಸಿಂಗ್ ಇದು, ಇಲ್ಲಿಂದ ಲೆಕ್ಕ. ಇದು ಕಬ್ಬಿಣದ ಕೇಸಿಂಗು. ಕೇಸಿಂಗಿಂದ 3 ಅಡಿ ನೀರೈತೆ. ಈಗ ಆನ್ ಮಾಡ್ತೀರಾ ಅಂದರೆ ಮೋಟ್ರು ಚೆನ್ನಾಗಿದೆಯಾ ಅಂತ ಚೆಕ್ ಮಾಡೋಕ್ಕೆ. ಮೋಟ್ರ್ ಚೆನ್ನಾಗಿದೆ, ನೀರು ಖಾಲಿ ಆಗೋಯ್ತವೆ. ಸ್ಪೇರ್ ಮೋಟ್ರ್ ಇದು, ಮನೆ ಬಿಟ್ಟಿರೋದು. ಆನ್ ಮಾಡೋ ಅಲ್ಲೆಲ್ಲ ಕಿತ್ಕೊಂಡೋಯ್ತದ. ನೀರು ಬರುತ್ತೆ, ಆನ್ ಮಾಡುವ ನೀರು ಕ್ಯಾಮ್ರಾ ಬಿಡ್ಬೇಕಲ್ಲ. ಇಲ್ಲ ನೀರು ಇದ್ರೂ ಹೋಗುತ್ತೆ ಅಣ್ಣ. ಬಟ್ ನನಗೇನಂದರೆ ಮೋಟ್ರು ಚೆನ್ನಾಗಿದೆಯಾ ಅಂತ ಒಂದು ಚೆನ್ನಾಗಿದೆ ಅಲ್ವಾ. ಮೋಟ್ರು ಇದ್ರ ಮೋಟ್ರಲ್ಲ, ಇದು ಸ್ಪೇರ್ ಮೋಟ್ರ್ ಹಾಕಿರೋದು. ಇದ್ರ ಮೋಟ್ರ್ ತೆಗೆದ್ಬಿಟ್ಟು ಹೊಸ ಮೋಟ್ರ್ ಹಾಕಿರೋದು. ಮೋಟ್ರ್ ಇಲ್ಲೇ ಐತಲ್ಲ ಅಣ್ಣ. ಅದು ಎತ್ತಿದ್ದೀವಿ, ಮೋಟ್ರ್ ಎತ್ಬಿಟ್ಟೈತಲ್ಲ. ಓಕೆ, ಮೇಲೆ ಎತ್ತಿದ್ದೀರಾ? ಮತ್ತು ಆನ್ ಮಾಡಿದೆ ಅಂದರೆ ಅದಕ್ಕೆ ಕೇಳಿದ್ದು. ಇದು ಹೊಸ ಬೋರ್ ಈ ಥರ ಇರುತ್ತೆ, ಅಂದರೆ ಗಲೀಜಾಗಿ ಅದು ಮಿಕ್ಸ್ ಆಗಿರುತ್ತೆ, ನೀರು ಡಿಸ್ಟರ್ಬ್ ಆಗಿರುತ್ತೆ ಅಂತ ಹಿಂಗಿರುತ್ತೆ. 1-2 ಸಲ ಯೂಸ್ ಮಾಡಿದ ತಕ್ಷಣ ಕನ್ನಡಿ ಥರ ಕಾಣಿಸ್ಬೇಕು. ಇದು ನೋಡಿ, ಹಿಂಗೆ ಬಿಟ್ಟಿದ ತಕ್ಷಣ ಶೇಕ್ ಆಗ್ತಾಯಿದೆ. ಇದೆಲ್ಲ ಮಣ್ಣು ಸಿಲ್ಟಿದು. ಮಣ್ಣಿದೆ, ಸ್ವಲ್ಪ ದೊಡ್ಡ ಬದಿನೇ ಬರೋದು. ನೀರೆಲ್ಲ ಖಾಲಿ ಆಗುತ್ತೆ, ನೀರೇ ಬರೋದು. ಹಾಂ, ಅದು ಏನಕ್ಕೆ ಅಂದರೆ ಸೋರ್ಸ್ ಕಮ್ಮಿ ಇರುತ್ತೆ ಅಂತ. ನೀವು ಮೋಟ್ರ್ ಆನ್ ಮಾಡಿದ್ರೆ ಅಣ್ಣ, ಆ ವಾಟ್ರ್ ಲೆವೆಲ್ ಹೆಂಗಿರುತ್ತೆ ಹಂಗೇ ಇರುತ್ತೆ. ನಿಮಗೆ 1 ಅವರ್ 2 ಅವರ್ ನೀರು ಹೆಂಗೆ ಬರುತ್ತೆ ಅಂತಂದರೆ ಅದು ಖಾಲಿನೇ ಆಗಲ್ಲ. ನಾವು ನೀರು ಆನ್ ಮಾಡಿದ ತಕ್ಷಣ ಬರ್ರ ಅಂತ ಖಾಲಿ ಆಗಿಬಿಟ್ರೆ ಮೋಟ್ರ್ ಚೆನ್ನಾಗಿರುತ್ತೆ, ನೀರು ಕಮ್ಮಿ ಇರುತ್ತೆ ಅಂತ. ನೀರು ಕಮ್ಮಿ ಇದೆ. ಅವಾಗ ಏನಂದರೆ ಬೆಳಗ್ಗೆ ಒಂದು ಸಲ ಆನ್ ಮಾಡ್ಕೋಬೇಕು, ತಿರ್ಗಾ ಸಂಜೆ ಒಂದು ಸಲ ಆನ್ ಮಾಡಬೇಕು. ಇಲ್ಲ, ಫಸ್ಟ್ ಚೆನ್ನಾಗಿತ್ತು. ಮಣ್ಣೀರು ಬರೋ ಸ್ಟಾರ್ಟ್ ಆಯ್ತಲ್ಲ, ಆವಾಗ ಮತ್ತೆ ಮೋಟ್ರೆಲ್ಲ ತೆಗೆಸಿ ಫ್ಲಶ್ ಔಟ್ ಮಾಡಿಸ್ತೀವಿ. ಇದು ಎಷ್ಟು ದಿನ ಆಯ್ತಣ್ಣ ಹಿಂಗೆ ಹಾಕಿ? ಅದಕ್ಕಿಂತ ಮುಂಚೆ ಫುಲ್ ಒಳಗಡೆ ಇತ್ತಾ ಇದು ಪೈಪು? ಪೂರ್ತಿ ಪೈಪ್ ಒಳಗಡೆ ಇತ್ತು. ಎಂತ ಎಷ್ಟದ ಅಷ್ಟು. ಮತ್ತು ಅದು ಮಣ್ಣೀರು ಪ್ರಾಬ್ಲಮ್ ನಿಮ್ಗೆ ಯಾವತ್ತಿಂದ ಬಂದಿರೋದು? ಅದೇ ಸರ್, 15 ದಿನ ಆಯ್ತು ಅಂತ ಹೇಳಿವಲ್ಲ. ಅದಕ್ಕಿಂತ ಮುಂಚೆ ಚೆನ್ನಾಗಿ ಬರ್ತಿತ್ತು ನೀರು ಚೆನ್ನಾಗಿ ಬರ್ತದೆ. ಎಷ್ಟೊತ್ತಾದ್ರೂ ನೀರು ಕಂಟಿನ್ಯೂ ನೀರು ಬರುತ್ತಿತ್ತು. ಸ್ವಲ್ಪ ದಿನ ಮಧ್ಯಾಹ್ನದಲ್ಲಿ ಮಣ್ಣು ನೀರು ಬರೋದು ಸ್ಟಾರ್ಟ್ ಆಯಿತು. ಅವಾಗ ನಾವೇನಾದ್ರು ನೀರು ಖಾಲಿ ಇರೋದು ಮೋಟ್ರ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮತ್ತೆ ಆನ್ ಮಾಡಿದ್ರೆ ಮತ್ತೆ ಮಣ್ಣೀರೇ ಬರ್ತು. ಆಮೇಲೆ ನೀರೇ ಬರ್ತಿರ್ಲಿಲ್ಲ. ಫ್ಲೆಶ್ ಮಾಡಿದ್ರೆ ಇದನ್ನ? ಆಮೇಲೆ ಫ್ಲೆಶ್ ಮಾಡಿಸಿಲ್ಲ. ಅದಾದ್ಮೇಲೆ ಹೊಸ ನೀರು ಬಂದಿರೋದು ಇದು? ಹಾಂ, ಅದಾದ್ಮೇಲೆ ನೀರು ಬಂತು, ಪುರಿ ಮಣ್ಣೆ ಬರ್ತಾರೋದು. ಆಮೇಲೆ ಮೋಟ್ರೂ ಫುಲ್ ಕೆಳಗಡೆ ಹೋಯ್ತಾ ಇಲ್ಲ. ಎಷ್ಟು ನೀರು ಬರ್ತಾ ಇದೆ? 100 ಅಡಿ ನೀರು ಬರ್ತಾ ಇದೆ. ಹಾಂ, 100 ಅಡಿ ನೀರು ಬರ್ತಾ ಇದೆ. ತುಂಬ ಮಣ್ಣಿ ಇದು ಬಿಟ್ಟಾಗೋಯ್ತು. ಫ್ಲೆಶ್ ಮಾಡಿದ್ರಲ್ಲ, ಅದಾದ್ಮೇಲೆ ಸೌಂಡ್ ಸಿಕ್ಕಾಪಟ್ಟೆ ಬಂತು. ಮೋಟ್ರ್ ಫುಲ್ ಹೋಗಿಲ್ಲ, ಮೋಟ್ರ್ ಪೂರ್ತಿ ಹೋಗಿಲ್ಲ. 100 ಅಡಿ ಇದ್ದಂಗೆ ಸ್ಟಾಪ್ ಆಗ್ತದೆ. ಅದು 100 ಅಡಿ ಒಳಗಡೆ ಇದ್ದಿದ್ದೀವಿ, 100 ಅಡಿ ಒಳಗೆ ಹೋಯ್ತಾನೆ ಇಲ್ಲ. ಇದೆಲ್ಲ ಇದೆಯಲ್ಲ, ಇದು ಮೆದು ಬಂಡೆ ಹಿಂಗಿರುತ್ತೆ, ಅಂದರೆ ಸಾಫ್ಟ್ ರಾಕು. ಇದು ನೋಡಿ ನೀರು ಹೆಂಗೆ ಬೀಳುತ್ತೆ, ಹೆಂಗೆ ಉದುರುತ್ತೆ ನೋಡಿ ಶೇಕ್ ಮಾಡಿದ ತಕ್ಷಣ. ಇದು ಬಂಡೆನೇ ಹಂಗಿದೆ ಮೇಲ್ಗಡೆ. ಬಾಟಮಲ್ಲಿ ನೋಡ್ಬೇಕು, ಗಟ್ಟಿ ಇದು ಲೇಯರ್ ಬರುತ್ತೆ. ಒಂದೊಂದು ಸಲ ಫುಲ್ಲು ಕಲ್ಲೇ ಸಿಕ್ಕಿರುತ್ತೆ, ಕೆಲವೊಂದು ಸಲ ಫುಲ್ ಮೆದು ಬಂಡೆ ಬಂದಿರುತ್ತೆ. ವರ್ಷ ಆಯ್ತಲ್ಲ, ನೀರು ಒಳಗಡೆ ಹೋಯ್ತಾರಲ್ಲ ನೋಡಿ, ಇದು ಚೆನ್ನಾಗಿದೆ ಕಲ್ಲು. ಅದೇ ಇದು ಸ್ವಲ್ಪ ನೋಡಿ ತಿಳ್ಕೋದು ಅದಕ್ಕೆ ಕೇಳಿ. ಇಲ್ಲಿವರೆಗೂ ಗೊತ್ತಾ?
120 ಹಂಗಿದೆ. 120 ಅಡಿ ಆದಮೇಲೆ ಸ್ವಲ್ಪ ಭೂಮಿ ಗಟ್ಟಿ ಭೂಮಿ ಬಂದಿದೆ. ಹಲೋ 120 ಅಡಿ ಒಂದು ಸೋರ್ಸ್ ಇದೆ. ಒಂದು 5 ನಿಮಿಷ ನಮಗೆ ಬೋರಲ್ಲು ಜಾಮ್ ಆಗುತ್ತೆ. ಈ ಥರ ಪ್ಲೈನ್ ಆಗಿದ್ರೆ ಅದು ಖಾಲಿ ಬಂಡೆ, ಅದರಲ್ಲಿ ನಿಮ್ಗೆ ನೀರೇನು ಸಿಗಲ್ಲ. ಇದು ನೀರು ಚೆನ್ನಾಗೇ ಐತೆ ಅಣ್ಣ. ಇಲ್ಲಿಂದ ತುಂಬ ಅಲ್ಲ, ಚೆನ್ನಾಗಿಲ್ಲ. 120ರಿಂದ ನೀವು ಮಣ್ಣೀರು ಹೇಳಿದ್ರಲ್ಲ, ಆ ಥರ ಎಲ್ಲ ಏನೂ ಇಲ್ಲಿಲ್ಲ. ಬಾಟಮಲ್ಲಿ ನೋಡೋಣ. 100 ಅಡಿ ಆಚೆ ಇದ್ದಂಗೆ ಪೈಪ್ ಬಿಟ್ಟರೆ ಮೋಟ್ರ್ ಕುಂದಿರ್ತಾ ಇಲ್ವಲ್ಲ. ಚೆಕ್ ಮಾಡ್ತೀನಿ ನಾನು. ಅದು ಒಂದ್ಸಲ ಫ್ಲೆಶ್ ಔಟ್ ಮಾಡಿದಾಗ ಏನಾಗುತ್ತೆ, ಅಡಿಯಿಂದ ಫುಲ್ ಪ್ರೆಷರ್ ಹೊಡಿತಾರೆ. ಅವಾಗ ಈ ಥರ ಮೆದು ಬಂಡೆ ಏನಾದರೂ ಸಾಫ್ಟ್ ಹಾಕಿತ್ತು ಅಂತಂದರೆ ಕುಸಿಯೋ ಚಾನ್ಸಸ್ ಇರುತ್ತೆ. ಕುಸಿತು, ಸುಮಾರು ಕುಸಿತು. ದಬ 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 ಅದಕ್ಕೆ ದಬ. ಫ್ಲೆಶ್ ಔಟ್ ಮಾಡೋಕ್ಕಿಂತ ಮುಂಚೆ ಕ್ಯಾಮ್ರಾದಲ್ಲಿ ಚೆಕ್ ಮಾಡಿಸ್ತೀವಿ. ಏನಾದ್ರು ಮೆದು ಬಂಡೆ ಇದ್ದರೆ ಬೇಡ ಸರ್, ರಿಸ್ಕು ಅಂತ ಹೇಳ್ತೀವಿ. ಫ್ಲೆಶ್ ಔಟ್ ಅಂದರೆ ಮೋಟ್ರೇ ಬರಲಿಲ್ಲ, ಮೇಲಕ್ಕೆ ಎತ್ತಕ್ಕಾಗಲಿಲ್ಲ. ಅದಕ್ಕೆ ಫ್ಲೆಶ್ ಔಟ್ ಮಾಡಿ ಮೋಟ್ರ್ ಎತ್ತಿದ್ದು ಮೇಲಕ್ಕೆ. ಫ್ಲೆಶ್ ಔಟ್ ಮಾಡಿದ್ರೆ ಹಂಗೆ ಬರೋದೇ ಇಲ್ಲ ಅಣ್ಣ. ನೀರಿದ್ರೆ ಮಾತ್ರ ಮೇಲೆ ಬರೋದು. ಮೋಟ್ರೇ ಬರಲಿಲ್ಲ ಅವಾಗ. ಅದೇ ಜಾಮ್ ಆಗಿರುತ್ತೆ ಅಷ್ಟೇ ನಮ್ಮ ಮೋಟ್ರು. ಇದು ಮತ್ತೆ ಮಣ್ಣೀರಾ? ಇಲ್ಲ, ಸೋರ್ಸು ನೀರು ಬರೋವಂಥ ಜಾಗ. ಇದಾ? ಇಲ್ಲಿ ನೀರು ಬರ್ತಾ ಇದೆ ನೋಡಿ, ಫ್ಲೋ ನಿಲ್ಲಿಸಿದ್ದೀನಿ. ಅಲ್ಲಿ ತೇಲ್ತಾ ಇದೆ ನೋಡಿ ನೀರು. ಸೊ ಇದು ನೀರು ಬರುವಂಥ ಜಾಗ ಇದು. ಮಣ್ಣಿಂದ ಬರ್ತಾ ನೀರು ಜಲ. ಇಲ್ಲಿಂದ ತಿರ್ಗಾ ಮತ್ತೆ ಸ್ಟಾರ್ಟ್ ಏನು? ಮಣ್ಣೀರು, ಗಲೀಜ್ ನೀರು. ಬಂಡೆ ಇರೋದವೆಲ್ಲ ಒಯ್ಕೊಂಡು ನೀರು ಎಲ್ಲಿ ಸೋರ್ಸ್ ಆಯ್ತು ಮಣ್ಣದು ಅಲ್ಲಿ ಬರೀ ಭೂಮಿಯಿಂದ ನೀರು ಗೊತ್ತಾಗಲ್ಲ. ಇದು ಸಾಫ್ಟ್ ರಾಕ್, ಇದು ಮೆದು ಬಂಡೆ ಅಂತೀವಿ. ನೋಡಿ ನೀವು ಕಾಣಿಸ್ಬೋದು, ಮೇಲ್ಗಡೆ ಬೆಳ್ಳಗಿದ್ದಾಗ ಅದೇನು ಈ ಥರ ಬರ್ತಾ ಇರಲಿಲ್ಲ, ನೀರಲ್ಲಿ ಮಿಕ್ಸ್ ಆಗ್ತಾ ಇರಲಿಲ್ಲ. ಇದು ಮಣ್ಣು ನೀರಲ್ಲಿ ಮಿಕ್ಸ್ ಆಗ್ತಾ ಇದೆ ನೋಡಿ. ಒಂಚೂರು ಇದಾದ ತಕ್ಷಣ ಕಲ್ಕಿದ ತಕ್ಷಣ ಮಿಲ್ಕ್ ಎಂಡು ಇಷ್ಟೇ ಇರೋದು. ಟೋಟಲ್ ಡೆಪ್ತ್ ಇಷ್ಟೇ ಇರೋದು, ಇದಕ್ಕಿಂತ ಕೆಳಗಡೆ ಹೋಗಲ್ಲ. ಮಣ್ಣು ಕುಚ್ಕೊಂಡು ನೀವು ಇದ್ರ ಮೇಲೆ ಕ್ಯಾಮ್ರಾ ಇದು ಮೋಟ್ರ್ ಹಾಕಬೇಕು. ಎಷ್ಟು ಅಡಿಗೆ ಅದು ನೋಡಿದ್ದು? ಒಂದು 250 ಅಡಿ ಇರ್ಬೋದು ಅಷ್ಟೇ. 400 ಇತ್ತು. ನಾನು ರೆಡಿ ಹೊಡೆದಿರೋದು ಇದು 20 ವರ್ಷ ಯೂಸ್ ಮಾಡಿದ್ದೀರಣ್ಣ. ಈಗೆಲ್ಲ 1 ವರ್ಷ 2 ವರ್ಷನೇ ರೀಬಾರ್ ಮಾಡ್ಬೋದಾ? ಮಾಡ್ಬೋದು. ಇದು ಎಂಡಿದು ಇಲ್ಲಿಗೆ ಎಂಡ್. ಫೋನ್ ಈ ಕಡೆ ಇಟ್ಕೊಳ್ಳಿ ಆಮೇಲೆ. 268 ಎಂಡು. ಒಳ್ಳೆ ನೀರು. 12 ಅಡಿ
ಅಷ್ಟೇ, ಅದಾದ್ಮೇಲೆ ಇದಾಗೈತೆ, ರೆಡಿ ನೀವು ಮೋಟ್ರ್ ಬಿಡೋಕ್ಕಾಗಲ್ಲ. 100 ಅಡಿ ಅದಕ್ಕೆ ಹೋಯ್ತಲ್ಲ ಅದು 100 ಅಡಿ ಕರೆಕ್ಟಾಗಿ ಸ್ಟಕ್ ಆಯ್ತಾರದು. 12 ಹಾಕಿದ್ರೆ 300 ಅಡಿ ಕರೆಕ್ಟಾಗಿ ಮೆಜರ್ ಮಾಡಿದ ಕರೆಕ್ಟ್ 100 ಅಡಿ ಇರ್ಬೋದು ಅಂತ ನಾನು. ಆಯ್ತು ಕರೆಕ್ಟ್. ಈಗ ನೀವೇನು ಮಾಡ್ಬೋದು ಅಂದರೆ 268 ಅಲ್ವಾ, 250 ಅಡಿಗೆ ಪೈಪ್ ಕಟ್ ಮಾಡಿ ಇಳಿಸ್ಕೋಬೋದು. ನೀರು ಬರುತ್ತೆ ಕಂಟಿನ್ಯೂ ಒಂದು ಹೇಳೋಕ್ಕಾಗಲ್ಲ, 2 ಸೋರ್ಸ್ ಇದೆ ಇಲ್ಲಿ. ಹಾಂ ಅದೇ 2 ಸೋರ್ಸ್ ಇದೆಯಲ್ಲ, ಮಣ್ಣು ಬರ್ತಾ ಇದೆಯಲ್ಲ ಸರ್ ನೋಡಿ ಅಷ್ಟೇ. ಅಲ್ಲ ಅದು 250ಕ್ಕೆ ಬಿಟ್ಟರು ಮಣ್ಣು ನೀರು ಬಂದರೆ ಬರುತ್ತೆ. ಏನು ಮಾಡೋದು? ಇನ್ನು ಫುಲ್ ಬಿಡಿ ಫುಲ್ ಹಂಗೆ ಹೋಗಲ್ಲ. ಹೌದಾ? ಮಣ್ಣು ನೋಡಿ ಇದು ನೀರೋಣ ಅಂದರೆ ಇದು ಗಲೀಜು ನೀರು, ಕಲರ್ ಶೇಡ್ ಇರೋದ್ರಿಂದ ನಿಮ್ಗೆ ಈ ಕಲರ್ ಕಾಣಿಸ್ತಾ ಇದೆ ನೋಡಿ. ಮೂವಿಂಗ್ ನೀರು ಐತೆ ನೋಡಿ, ಬ್ಲ್ಯಾಂಕ್ ಅಷ್ಟೇ. ಈ ಕೆಸರು ಇರ್ಬೋದು ಇದ್ರ ಒಳಗಡೆ, ಅಥವಾ ಇದಿರ್ಬೋದು, ಇನ್ನು ಕೆಳಗಡೆ ಹೋಗಲ್ಲ ಕ್ಯಾಮ್ರಾ. ಇಷ್ಟೇ, ಇದು ನೀರು ಐತೆ ಇಲ್ಲಿವರೆಗೂ. ನೀವು ಕ್ಯಾಮ್ರಾ ಇದು ಮೋಟ್ರ್ ಬಿಟ್ಕೋಬೋದು. ಇಂಚೂರು ಕೆಳಗೆ ಬಿಟ್ಟರೆ ಬರಲ್ಲ. ಬರುತ್ತೆ, ಹೌದು, ಶೇಡ್ ಆಗುತ್ತೆ. ಒಂದು ನಿಮಿಷ ನೋಡೋಣ. ಇದು ಸೊ 2 ರೀಸನ್ಗೆ ಮಣ್ಣೀರು ಬರುತ್ತೆ ಸರ್ ಸಡನ್ನಾಗಿ. ಅಕ್ಕಪಕ್ಕ ಎಲ್ಲಾದರೂ ಬೋರ್ ಹಾಕಿದ್ರೆ 200 ಸರೌಂಡಿಂಗಲ್ಲಿ, ಆವಾಗ ಏರ್ ಔಟ್ ಅಂತ ಹೊಡೆಯುತ್ತೆ ಪ್ರೆಷರ್ಗೆ. ಆವಾಗ ಏನಾಗುತ್ತೆ, ಸೋರ್ಸಲ್ಲಿ ಮಣ್ಣು ಬರುತ್ತೆ. ಅದೇನಪ್ಪ ಅಂದರೆ ನಿಮಗೆ ಈ ಥರ 1 ವಾರ 15 ದಿನ ಇರುತ್ತೆ ಅಷ್ಟೇ. ಅದಾದಮೇಲೆ ಬರೋದಿಲ್ಲ ಮಣ್ಣು, ಯಾಕಂದ್ರೆ ನೀವು ಯೂಸ್ ಮಾಡ್ತಾ ಮಾಡ್ತಾ ಹೊಸ ನೀರು ಬರ್ತಿದ್ದಂಗೆ ಅದು ಕ್ಲೋಸ್ ಆಗಿಬಿಡ್ಬೇಕು. ನಾವೇನು ಮಾಡ್ಬೋದು? ರೀಬೋರ್ ಹಾಕ್ಸೋದ? ರೀಬೋರ್ ಹಾಕಕ್ಕೆ ಜಾಗ ಇದೆ. ಅವ್ರಿಗೆ 4 ಅಡಿ 4 ಕೇಬಲಲ್ಲಿ ಹಾಕೋದು ಚಿಕ್ಕ ಮಿಷಿನು. ಅದೇ ಅಲ್ಲೇ ಯೂಸ್ ಮಾಡಿ ಅದೇ ಮಾಡಬೇಕು. ಅದು ರೇಟ್ ಜಾಸ್ತಿ. ದೊಡ್ಡ ಬೋರ್ ಹಾಕೋದು ರೇಟ್ ಕಡಿಮೆ. ಅದ ನೀರು ಬೇಕೇ ಬೇಕಲ್ಲ, ಹಾಕ್ಲೇಬೇಕು, ರೇಟ್ ಜಾಸ್ತಿ ಇರುತ್ತೆ. ಇಲ್ಲ ನಮ್ಮ ಮುಂದೆ ಹೋದೆ ಸಾಯಂಕಾಲ ನೋಡ್ಕೊಂಡು ಮುಂದೆ ಅಷ್ಟೇ. ನಾವು ಮುಗೀತು, ಸರಿ. ರಿಪೋರ್ಟ್ ಅವ್ರಿಗೆ ಕಳಿಸ್ಬಿಡಿ. ಕಳಿಸ್ತಾ ಇದ್ದೀವಿ. ಕಳಿಸ್ಬಿಟ್ಟು ಅಲ್ಲಿಗೆ ಫೋನ್ ಮಾಡಿ ನನಗೆ. ಹಾಂ, ನಿಮ್ಮ ನಂಬರ್ ಕೊಡಿ, ಅವ್ರು ಕಳಿಸ್ತಾರೆ. ಹಾಂ, ಅವ್ರಿಗೆ ಕಳಿಸ್ಬಿಟ್ಟು ರಿಪೋರ್ಟ್ ಏನೇನು ಇದೆಯಲ್ಲ ಕೊಟ್ಬಿಟ್ಟು ನನಗೆ ಫೋನ್ ಮಾಡಿ. ನಂಬರ್ ಸರ್ ನಿಮಗೆ? ಅಣ್ಣ 97 41 22 71 81.